ಮಹಾಮಹಿಮಾ ಪುರುಷನು ನೀನಲ್ಲವೇ? ಹೇ ದೇವಾ, ಸತ್ತ ಎಮ್ಮೆಗಳಿಗೆ ಜೀವದಾನವನ್ನು ಮಾಡುತ್ತಾ ಸತ್ತ ಎಮ್ಮೆಯಿಂದ ಗಿಣ್ಣದ ಹಾಲನ್ನು ಕರೆದವನು ಕೊಟ್ಟೂರಿನ ಗುರುಬಸವ ರಾಜೇಂದ್ರನಲ್ಲವೇ? ಹೇ ದೇವಾ, ಈ ನಿನ್ನ ಮಹಿಮೆಯನ್ನು ನೋಡುವುದಕ್ಕೆ ನಾರದರು ಈ ಭೂಲೋಕಕ್ಕೆ ಬರಲು ಬರದ ನಾಡಾದಂತಹ ಅಂದಿನ ಶಿಕಾಪುರದ ಹಿರೇ ಹಳ್ಳದಲ್ಲಿ ನೀ ಕುಳಿತು ಷಡಾಕ್ಷರಿ ಮಂಚಾಕ್ಷರಿ ಮಂತ್ರವನ್ನು ನೀ ಜಪಿಸಿ ವರುಣದೇವನನ್ನು ಕುರಿತು 7-8 ದಿನಗಳ ಕಾಲ ಎಡೆಬಿಡದೆ ತಪಸ್ಸನ್ನು ಆಚರಿಸಲು ಗುರುಬಸವನ ತಪಸ್ಸಿಗೆ ವರುಣದೇವನು ಮೆಚ್ಚಿ ಬರಲು ಮಳೆಯನ್ನು ಸುರಿಸಲು ಅಂದಿನ ಕೊಟ್ಟೂರಿನ ಕೆರೆ ತುಂಬಿ ತುಳುಕಾಡಲು ರೈತರ ಬಾಳಿನಲ್ಲಿ ಹಸಿರ ಸಂಕೇತವನ್ನು ಮೂಡಿಸಿದವನು ನೀನಲ್ಲವೇ? ಹೇ ದೇವಾ, ಈ ನಿನ್ನ ಮಾಘಬಹುಳ ವಿಜಯದಶಮಿಯಲ್ಲಿ ನಡೆಯುವಂತಹ ಈ ನಿನ್ನ ರಥೋತ್ಸವಕ್ಕೆ ನಾರದರು ಈ ಭೂಲೋಕಕ್ಕೆ ಅವತರಿಸಿ ಬಂದು ನೋಡುತ್ತಿರಲಾಗಿ ಇಷ್ಟಲ ನಮ್ಮ ಗುರುಬಸವ ರಾಜೇಂದ್ರನು ನಾರದರನ್ನು ಕುರಿತು ಹೀಗೆಂದು ಹೇಳುತ್ತಾರೆ. ಎಲೈ ನಾರದರೇ, ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಮತ್ತಾರು ಕಾಯುವನು. ಈಗ ಗುರುವಿನ ಸ್ವರೂಪವು ನಾನಲ್ಲವೇ? ಎನ್ನಯ ಗುರುವಿನ ಮಹಿಮೆಯನ್ನು ಭಕ್ತಾದಿಗಳು ಯಾವ ಪ್ರಕಾರವಾಗಿ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆಂದರೆ ಸೂರ್ಯನ ಸುತನ ಅಗ್ರಜನ ವಾಹನನ ಹೆಂಡತಿಯು ಹಳೆದಿದ್ದಾಳೆ. ಭಕ್ತಾದಿಗಳು ನನಗೆ ಗಿಣ್ಣದ ನೈವೇದ್ಯವನ್ನು ಕೊಡುತ್ತಾರೆ. ಹೇಗೂ ಕೈಲಾಸದಿಂದ ಭೂಲೋಕಕ್ಕೆ ನೀ ಇಳಿದು ಬಂದಿರುವೆ, ಎನ್ನೊಡನೆ ಗಿಣ್ಣದ ನೈವೇದ್ಯವನ್ನು ಸ್ವೀಕರಿಸಬಾರದೆ. ಹೀಗೆನ್ನಲು ನಾರದರಿಗೆ ಈ ವಾಕ್ಯವು ಅರ್ಥವಾಗದಿರಲು ಗುರುಬಸವರಾಜನನ್ನು ಕುರಿತು ಬೇಡಲು ಗುರುಬಸವರಾಜರೇ ಈ ವಾಕ್ಯವನ್ನು ಬಿಡಿಸೆನಲು ಸೂರ್ಯನ ಸುತ ಯಮಧರ್ಮರಾಜ, ಯಮಧರ್ಮರಾಜನ ವಾಹನ ಕೋಣ, ಕೋಣನ ಇನ್ನೊಂದು ಹೆಸರು ಅಗ್ರಜ, ಕೋಣನ ಹೆಂಡತಿಯು ಎಮ್ಮೆ, ಎಮ್ಮೆ ಕರು ಹಾಕಿರುವುದು ಭಿನ್ನದ ಭಿನ್ನಕ್ಕೆ ಹೋಗೋಣ ಬಾಯನನ್ನು. ಯಾವುದೇ ಜಾತಿ ಭೇದಗಳನ್ನರಿಯದೆ ಹರಿಜನ ಮಹಿಳೆಯು ಭಿನ್ನದ ಎಡೆಯನ್ನು ಕೊಟ್ಟಾಕ್ಷಣವೇ ಮೂಲ ನಕ್ಷತ್ರದೊಳ ಎಳೆಯುವ ತನ್ನ ರಥೋತ್ಸವಕ್ಕೆ ಏರುವನು ಈ ನಮ್ಮ ಗುರುಬಸವನು. ಈಗಲೂ ಸಹ ಗಿಣ್ಣದ ನೈವೇದ್ಯವನ್ನು ಪಡೆದುಕೊಂಡು ತನ್ನ ರಥವನ್ನು ಏರುವನು. ದೇವಾ, ಈ ನಿನ್ನ ಮಹಿಮೆಯನ್ನು ವರ್ಣಿಸಲಿಕ್ಕೆ ನಾನಿನ್ನು ಸಣ್ಣ ಬಾಲಕ. ಅರಿತು ಅರಿಯದ ತೊಡಗು ನುಡಿಗಳನ್ನು ನುಡಿದಲ್ಲಿ ಮನ್ನಿಸಬೇಕಪ್ಪ ದೇವ. ಹೀಗೆ 2 ವರ್ಷಗಳ ಹಿಂದೆ ಕರೋನಾ ಎಂಬ ಮಹಾಮಾರಿ ಇಡೀ ಭಾರತಾದ್ಯಂತ ತನ್ನ ರುದ್ರ ತನ್ನ ಛಾಪನ್ನು ಮೂಡಿಸಿರಲಾಗಿ ಯಾವುದೇ ಸಭೆ ಸಮಾರಂಭಗಳು ರಥೋತ್ಸವಗಳು ನಿಂತರು. ಈ ನಿನ್ನ ಮಹಾಪುರುಷನ ರಥವು ಇಂದಿಗೂ ನಿಂತಿಲ್ಲ. ಹೇ ದೇವ, 2023ರಲ್ಲಿ ಎಂಬ ಕುಟುಂಬದ ಮಹಿಳೆಯೊಬ್ಬಳು ನಿನ್ನ ರಥೋತ್ಸವದಲ್ಲಿ ತನ್ನ ಕೊರಳೊಳಗಿನ ಮಾಂಗಲ್ಯ ಸರವನ್ನು ಕಳ್ಳರು ಕದ್ದಿರುವಾಗ ಈಗೋ 2024ಕ್ಕೆ ನಾಳೆ ನಿನ್ನ ರಥೋತ್ಸವವು ಜರುಗುತ್ತಿರುವಾಗ ಕಳೆದಂತಹ ಮುತ್ತೈದೆಯ ಮಾಂಗಲ್ಯ ಸರವನ್ನು ದೊರಕಿಸಿಕೊಟ್ಟವನು ನೀನಲ್ಲವೇ? ಹೇ ದೇವ, ಆ ಮಹಿಳೆಯ ಸಂಕಷ್ಟವನ್ನು ಪರಿಹರಿಸಿ ಕಲಿಯುಗದೊಳಗೂ ನಾನು ಇದ್ದೇನೆ ಎಂಬಂತಹ ಸತ್ಯವನ್ನು ಆ ಕುಟುಂಬಕ್ಕೆ ಸಾರಿದವನು ನೀನಲ್ಲವೇ? ಹೇ ದೇವ, 2017ರಲ್ಲಿ ನಿನ್ನ ರಥೋತ್ಸವವು ಲಕ್ಷಾಂತರ ಮಂದಿಗಳು ಬಂದು ನಿನ್ನ ಭಕ್ತರುಗಳು ನೆರವೇರುತ್ತಿರುವಾಗ ನೋಡುತ್ತಿದ್ದಂತೆಯೇ ಆಕಾಶದೆತ್ತರಕ್ಕೆ ಬೆಳೆದಂತಹ ರಥೋತ್ಸವವು ನೆಲಕ್ಕೆ ಬಿದ್ದರೂ ಕೂಡ 84
4 ಲಕ್ಷ ಜೀವರಾಶಿಗಳೊಳಗೆ ಯಾವುದೇ ಒಂದು ಜೀವರಾಶಿಯ ಪ್ರಾಣವನ್ನು ತೆಗೆದುಕೊಳ್ಳದೆ ಗೂಳಿಯ ಅವತಾರನು ನೀನಾಗಿ ನಂದಿಯು ಅವಕಾಶದಿಂದ ಧರೆಗಿಳಿದು ಬಂದವನಾಗಿ ಬಸವೇಶ್ವರನು ಇರುವನು ಎಂಬಂತಹ ವಾಕ್ಯವನ್ನು ನಾವು ಮಡಿದರೂ ನಮ್ಮ ಮಕ್ಕಳು ನಿನ್ನ ತೇರಿನ ಗಡ್ಡೆಯನ್ನು ನೋಡಿದರೆ ಈ ಗಡ್ಡೆಯು ಏಕೆ ಈ ರೀತಿಯಾಗಿ ವಿಕೃತವಾಗಿರುವುದು ಎಂದು ಪ್ರಶ್ನೆ ಮಾಡಿದಾಗ ನನ್ನ ಮಕ್ಕಳು ಅವನ ಮಕ್ಕಳಿಗೆ 2017ನೇ ಇಸ್ವಿಯಲ್ಲಿ ತೋರಿಸಿದ ಮಹಿಮೆಯನ್ನು ಸಾರುತ್ತಾರಲ್ಲದೆ ನೀನಿರುವೆ ಎನ್ನುವುದಕ್ಕೆ ಇನ್ನೇನೆಂದು ನಾವು ಹೊಗಳಲಿ. ನಿನ್ನ ಮಹಿಮೆಯನ್ನು ಹೊಗಳುತ್ತಾ ಹೋದರೆ ಇಂದು ಮುಗಿದು ನಾಳೆ ಮುಗಿದು ನಿನ್ನ ರಥೋತ್ಸವಕ್ಕೆ ತೊಂದರೆಯಾಗುವುದು. ಆದ ಕಾರಣವಾಗಿ ಈ ನಿನ್ನ ಮಹಿಮೆಯನ್ನು ಹೊಗಳಲಿಕ್ಕೆ ನಾನಿನ್ನು ಸಣ್ಣ ಬಾಲಕ, ಅರಿತು ಅರಿಯದೆ ತೊದಲು ನುಡಿಗಳನ್ನು ನುಡಿದಲ್ಲಿ ದೈವವು ಎನ್ನನ್ನು ಮನ್ನಿಸಬೇಕಪ್ಪ ದೇವ. ಕಳೆ